ಹಿಂದುಳಿದ ವರ್ಗದ ಆಯೋಗ ನಡೆಸುವಂಥ ಸಮೀಕ್ಷೆಯಲ್ಲಾಗಿರುವಂಥ ಗೊಂದಲ ಮತ್ತು ಆತಂಕದ ಸಂಗತಿಗಳನ್ನು ಬಿಜೆಪಿಯ ನಿಯೋಗ ಇವತ್ತು ಬಂದು ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಿದೆ. ನಾವು ವಿಶೇಷವಾಗಿ ಹಿಂದುಳಿದ ವರ್ಗಕ್ಕೆ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು, ಹಿಂದೂ ಉಪಜಾತಿಗಳಲ್ಲಿರುವಂಥ 48 ಪಂಗಡಗಳಿಗೆ ಕ್ರಿಶ್ಚಿಯನ್ ಅಂತೇಳಿ ಹೊಸ ನಾಮಕರಣವನ್ನು ಮಾಡಿದ್ದಾರೆ. ಇದನ್ನು ಕೈ ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ಪದೇ ಪದೇ ನಾವು ಮಾಡಿದರೂ ಕೂಡ ಆಯೋಗ ಇನ್ನೂ ಸ್ಪಷ್ಟವಾದಂಥ ತೀರ್ಮಾನಕ್ಕೆ ಬಂದಿಲ್ಲ. ವಿಶೇಷವಾಗಿ ಮೊನ್ನೆ 33 ಉಪಜಾತಿಗಳನ್ನು ಕೈಬಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹೆಸರಿನಲ್ಲಿರುವಂಥ ಕ್ರಿಶ್ಚಿಯನ್ ಪದಗಳನ್ನು ಅವರು ಕೈಬಿಟ್ಟಿಲ್ಲ. ಅದಕ್ಕೆ ಇವತ್ತು ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಸುಮಾರು 1.5 ಗಂಟೆಗಳ ಕಾಲ ನಡೆದಂಥ ಚರ್ಚೆ ಮಾತುಕತೆ ಇವೆಲ್ಲವನ್ನೂ ಕೂಡ ನೋಡಿದಾಗ ಆಯೋಗದ ಅಧ್ಯಕ್ಷರ ಮಾತಿನಲ್ಲಿ ವ್ಯರ್ಥ ಆಗುವಂಥದ್ದು, ಆಯೋಗ ಸ್ವತಂತ್ರವಾಗಿ ಏನು ಕೆಲಸವನ್ನು ಮಾಡಬೇಕಾಗಿತ್ತೋ ಆ ರೀತಿ ಮಾಡದೆ ಇನ್ಯಾರೋ ಇದರ ಕೈಗೊಂಬೆಯಾಗಿ ಆಯೋಗ ಕೆಲಸವನ್ನು ಮಾಡ್ತಾ ಇದೆ, ಆಯೋಗವನ್ನು ಇನ್ಯಾರೋ ನಿಯಂತ್ರಣ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ. ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು, 33 ಉಪಜಾತಿಗಳನ್ನು ಬಿಡಬೇಕಾದ್ರೆ ನನಗೆ ರಾಜಕೀಯ ಒತ್ತಡ ಇತ್ತು ಅಂತ ಹೇಳ್ತಾರೆ. ಈಗ 15 ಜಾತಿಗಳನ್ನು ಯಾಕೆ ಕೈ ಬಿಡ್ತಾ ಇಲ್ಲ ಅಂತಂದರೆ ಅದಕ್ಕೆ ಉತ್ತರವನ್ನು ಸ್ಪಷ್ಟವಾಗಿ ಕೊಡ್ತಾ ಇಲ್ಲ. ಅಂದರೆ ದಲಿತರನ್ನು ಮತ್ತು ಪರಿಶಿಷ್ಟ ಪಂಗಡಗಳನ್ನು ಒಳಗೊಳ್ಳುವಂಥ ಜಾತಿಗಳನ್ನು ಅವ್ರು ಕೈ ಬಿಡೋದಿಲ್ಲ, ಉಳಿದಂಥವ್ರನ್ನ ಕೈ ಬಿಟ್ಟಿದ್ದಾರೆ. ಒಂದು ರೀತಿ ಆಯೋಗಕ್ಕೆ ಯಾರೋ ಇನ್ನೊಬ್ಬರು ಇದರ ನಿಯಂತ್ರಣವನ್ನು ಮಾಡ್ತಾ ಇಡೀ ಸಮೀಕ್ಷೆಯನ್ನು ಮಾಡುವಂಥ ಹುನ್ನಾರವನ್ನು ಇವತ್ತು ನಡೆಸ್ತಾ ಇರುವಂಥದ್ದು ಸರಿಯಲ್ಲ. ಆಯೋಗ ಸ್ವತಂತ್ರವಾಗಿ ಕೆಲಸವನ್ನು ಮಾಡಬೇಕು. ನನಗನ್ಸಿದ್ದು, ಕಾಂತರಾಜು ವರದಿಯನ್ನು ಸರ್ಕಾರ ತೆಗೆದುಕೊಂಡಿಲ್ಲ. ಆದರೆ ಇವರು ಹೇಳ್ತಾರೆ ಕಾಂತರಾಜು ಆಯೋಗದ ವರದಿಯಲ್ಲಿದ್ದಂಥ ಜಾತಿಗಳನ್ನು ತೆಗೆದುಕೊಂಡಿದ್ದೀವಿ ಅಂತೇಳಿ ಒಂದು ಗೊಂದಲದ ಹೇಳಿಕೆಯನ್ನು ಇವರು ಕೊಡ್ತಾರೆ. 1400 ಪಟ್ಟಿಯನ್ನು ಅಧಿಕೃತವಾಗಿ ಅವರೇ ಪ್ರಕಟ ಮಾಡಿದರು. ಈಗ ಅದರ ಔಚಿತ್ಯ ಏನಿಲ್ಲ ಅಂತ ಅವರೇ ಮತ್ತೊಂದು ಸರಿ ಹೇಳ್ತಾರೆ. ಒಟ್ಟಾರೆ ಒಂದು ಗೊಂದಲದ ವಾತಾವರಣವನ್ನು ಆಯೋಗವೇ ಸ್ವತಃ ಸೃಷ್ಟಿ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಈ ಸಮೀಕ್ಷೆ ಕರ್ನಾಟಕದ ಆಡಳಿತಕ್ಕೆ ಉಪಯೋಗ ಆಗಬೇಕು ಅಂತೇಳಿ ಈ ಸಮೀಕ್ಷೆ ಇರೋದು. ಆದರೆ ಇನ್ಯಾವುದೋ ರಾಜಕೀಯ ಉಪಯೋಗಕ್ಕೆ ಈ ಸಮೀಕ್ಷೆ ಬಳಕೆ ಆಗಬಾರ್ದು. ಆದರೆ ಇವತ್ತಿನ ಒಟ್ಟು ಸಮೀಕ್ಷೆಯ ವಾತಾವರಣವನ್ನು ನೋಡಿದರೆ ನೇರವಾಗಿ ಸಿದ್ದರಾಮಯ್ಯನವರ ರಾಜಕೀಯಕ್ಕೆ ಮಾತ್ರ ಇದು ಬಳಕೆ ಆಗ್ತಾ ಇದೆ. ಇದು ರಾಜ್ಯದ ಹಿತದೃಷ್ಟಿಯಿಂದ ಬಳಕೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ಲ. ಇವತ್ತು ನ್ಯಾಯಾಲಯದ ವಾದ ವಿವಾದವನ್ನು ನೋಡಿದ ನಂತರ ಸಂಜೆ ನಾನೊಂದು ತೀರ್ಪಿಗೆ ಬರ್ತೀವಿ ಅಂತ ನಾನೊಂದು ಮೀಟಿಂಗನ್ನು ನಡೆಸಿ ತೀರ್ಮಾನಕ್ಕೆ ಬರ್ತೀವಿ ಅಂತೇಳಿ ಆಯೋಗದ ಅಧ್ಯಕ್ಷರು ಹೇಳಿದ್ದಾರೆ. ಆದರೆ ಆಯೋಗದ ಅಧ್ಯಕ್ಷರು ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಅವ್ರಿಗೆ ಇನ್ಯಾರೋ ಇದನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ರಾಜ್ಯದ ಆಡಳಿತಕ್ಕೆ ಈ ಸಮೀಕ್ಷೆ ಬಳಕೆ ಆಗಬೇಕೇ ವಿನಃ ಸಿದ್ದರಾಮಯ್ಯನವರ ರಾಜಕೀಯಕ್ಕೆ ತಕ್ಕಂತೆ ಈ ಸಮೀಕ್ಷೆ ಬಳಕೆ ಆಗಬಾರ್ದು. ನನಗೆ ಪ್ರಬಲವಾಗಿ ಅನ್ನಿಸ್ತಾ ಇರೋದು, ಕಳೆದ 15 ದಿನಗಳ ಒಟ್ಟು ವಾತಾವರಣವನ್ನು ನೋಡಿದಾಗ ಕಾಂತರಾಜು ಆಯೋಗದಂತೆ ಈ ಆಯೋಗದ ವರದಿಯನ್ನು ಕೂಡ ನಿಷ್ಕ್ರಿಯಗೊಳಿಸುವಂಥ ಮತ್ತೊಂದು ವರದಿ ಅಷ್ಟೇ ಇದು. ಅವರು ರಾಜಕೀಯಕ್ಕೆ ಮಾತ್ರ ಬಳಸ್ಕೊಳ್ತಾ ಇದ್ದಾರೆ. ರಾಜ್ಯದ ಆಡಳಿತಕ್ಕೆ ಈ ಆಯೋಗದ ವರದಿಯನ್ನು ಬಳಸ್ಕೊಳ್ಳುವಂಥ ಯಾವುದೇ ಸನ್ನಿವೇಶಗಳು ಮುಂದಿನ ದಿನಗಳಲ್ಲಿ ಆಗೋದಿಲ್ಲ. ಮತ್ತೊಂದು ವರದಿಯನ್ನು ನಿರ್ಲಕ್ಷ್ಯ ಮಾಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಈ ವರದಿಯ ಮುಖಾಂತರ ಮಾಡಲಿಕ್ಕೆ ಹೊರಟಿದ್ದಾರೆ ಅಷ್ಟೇ. ಮೇಡಮ್ ಅಲ್ಲ, ಈಗಾಗಲೇ ನಾವು ಸ್ಪಷ್ಟ ಮಾಡಿದ್ದೇವೆ, ಈ 15 ಪಟ್ಟಿಯನ್ನು ಕೈ ಬಿಡಲಿಲ್ಲ ಅಂತಾದರೆ ಸುಲಲಿತವಾಗಿ ವರದಿ ನಡೀಲಿಕ್ಕೆ ಸಮೀಕ್ಷೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಜನರಲ್ಲಿ ಒಂದು ಆತಂಕ ಇದೆ, ಆಕ್ರೋಶ ಇದೆ. ಜನರ ಆಕ್ರೋಶ ಪ್ರತಿಭಟನೆಗೆ ಇಳಿಯೋದಕ್ಕಿಂತ ಮುಂಚೆ ಇದನ್ನು ಕೈ ಬಿಡಿ ಅಂತ ಹೇಳಿದ್ದೀವಿ. ಇದನ್ನು ಮೊಂಡುವಾದವನ್ನು ಇಟ್ಟುಕೊಂಡು ಇದೇ ರೀತಿ ಸಮೀಕ್ಷೆಯನ್ನು ಮಾಡಿದರೆ ಒಂದು ಸುಲಲಿತವಾದಂಥ ಸಮೀಕ್ಷೆ ಕರ್ನಾಟಕದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಭಟನೆಯ ನಡುವೆ, ಆಕ್ರೋಶದ ನಡುವೆ, ಧರಣಿಯ ನಡುವೆ ಪ್ರತಿಭಟನೆ ಆಗುತ್ತೆ. ಅದಕ್ಕೆ ಆಯೋಗ ಅವಕಾಶವನ್ನು ಮಾಡಿಕೊಡ್ಬಾರ್ದು ಅಂತ ನಾವು ಆಗ್ರಹ ಮಾಡ್ತೇವೆ. ಅವರು ಅದನ್ನು ಬಾಯಿ ಮಾತಲ್ಲಿ ಹೇಳಿದ್ದಾರೆ. ಯಾರೇ ಮತಾಂತರ ಆಗಿದ್ರೂ ಕೂಡ ನಂತರ ಅದನ್ನು ಕ್ರೋಢೀಕರಣ ಮಾಡಿ ಆ ಮೂಲ ಜಾತಿಯನ್ನೇ ಉಳಿಸ್ಕೊಳ್ತೀವಿ ಎನ್ನುವಂಥ ಒಂದು ಆತಂಕದ ಸಂಗತಿಯನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಇದು ಸರ್ಕಾರದ ನಿರ್ದೇಶನದಂತೆ ಅವರು ಹೇಳ್ತಾ ಇದ್ದಾರೋ ಸ್ವತಃ ಅವರು ಹೇಳ್ತಾ ಇದ್ದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಸ್ಪಷ್ಟ ಮಾಡಬೇಕು. ಅಂದರೆ ಯಾರು ಮತಾಂತರ ಆಗಿದ್ರೂ ಕೂಡ ಮೂಲ ಜಾತಿಯಲ್ಲೇ ಮೀಸಲಾತಿಯನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಪರೋಕ್ಷವಾದಂಥ ಸಂದೇಶವನ್ನು ಇವತ್ತು ಆಯೋಗದ ಅಧ್ಯಕ್ಷರು ಕೊಟ್ಟಿರುವಂಥದ್ದು ಇಡೀ ಮೀಸಲಾತಿಯನ್ನು ಏರುಪೇರು ಮಾಡುವಂಥ ಒಂದು ಹುನ್ನಾರವನ್ನು ಸರ್ಕಾರ ಮಾಡ್ತಾ ಇರುವಂಥದ್ದು ಸ್ಪಷ್ಟ ಇದೆ. ಇವತ್ತು ಹಿಂದುಳಿದ ವರ್ಗದ ಆಯೋಗ ನಡೆಸುವಂಥ ಸಮೀಕ್ಷೆಯಲ್ಲಾಗಿರುವಂಥ ಗೊಂದಲ ಮತ್ತು ಆತಂಕದ ಸಂಗತಿಗಳನ್ನು
ಬಿಜೆಪಿಯ ನಿಯೋಗ ಇವತ್ತು ಬಂದು ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಿದೆ. ನಾವು ವಿಶೇಷವಾಗಿ ಹಿಂದುಳಿದ ವರ್ಗಕ್ಕೆ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು, ಹಿಂದೂ ಉಪಜಾತಿಗಳಲ್ಲಿರುವಂಥ 48 ಪಂಗಡಗಳಿಗೆ ಕ್ರಿಶ್ಚಿಯನ್ ಅಂತೇಳಿ ಹೊಸ ನಾಮಕರಣವನ್ನು ಮಾಡಿದ್ದಾರೆ. ಇದನ್ನು ಕೈ ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ಪದೇ ಪದೇ ನಾವು ಮಾಡಿದರೂ ಕೂಡ ಆಯೋಗ ಇನ್ನೂ ಸ್ಪಷ್ಟವಾದಂಥ ತೀರ್ಮಾನಕ್ಕೆ ಬಂದಿಲ್ಲ. ವಿಶೇಷವಾಗಿ ಮೊನ್ನೆ 33 ಉಪಜಾತಿಗಳನ್ನು ಕೈಬಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹೆಸರಿನಲ್ಲಿರುವಂಥ ಕ್ರಿಶ್ಚಿಯನ್ ಪದಗಳನ್ನು ಅವರು ಕೈಬಿಟ್ಟಿಲ್ಲ. ಅದಕ್ಕೆ ಇವತ್ತು ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಸುಮಾರು 1.5 ಗಂಟೆಗಳ ಕಾಲ ನಡೆದಂಥ ಚರ್ಚೆ, ಮಾತುಕತೆ ಇವೆಲ್ಲವನ್ನೂ ಕೂಡ ನೋಡಿದಾಗ ಆಯೋಗದ ಅಧ್ಯಕ್ಷರ ಮಾತಿನಲ್ಲಿ ವ್ಯರ್ಥ ಆಗುವಂಥದ್ದು, ಆಯೋಗ ಸ್ವತಂತ್ರವಾಗಿ ಏನು ಕೆಲಸವನ್ನು ಮಾಡಬೇಕಾಗಿತ್ತೋ ಆ ರೀತಿ ಮಾಡದೆ ಇನ್ಯಾರೋ ಇದರ ಕೈಗೊಂಬೆಯಾಗಿ ಆಯೋಗ ಕೆಲಸವನ್ನು ಮಾಡ್ತಾ ಇದೆ. ಆಯೋಗವನ್ನು ಇನ್ಯಾರೋ ನಿಯಂತ್ರಣ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ. ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು, 33 ಉಪಜಾತಿಗಳನ್ನು ಬಿಡಬೇಕಾದ್ರೆ ನನಗೆ ರಾಜಕೀಯ ಒತ್ತಡ ಇತ್ತು ಅಂತ ಹೇಳ್ತಾರೆ. ಈಗ 15 ಜಾತಿಗಳನ್ನು ಯಾಕೆ ಕೈ ಬಿಡ್ತಾ ಇಲ್ಲ ಅಂತಂದರೆ ಅದಕ್ಕೆ ಉತ್ತರವನ್ನು ಸ್ಪಷ್ಟವಾಗಿ ಕೊಡ್ತಾ ಇಲ್ಲ. ಅಂದರೆ ದಲಿತರನ್ನು ಮತ್ತು ಪರಿಶಿಷ್ಟ ಪಂಗಡಗಳನ್ನು ಒಳಗೊಳ್ಳುವಂಥ ಜಾತಿಗಳನ್ನು ಅವ್ರು ಕೈ ಬಿಡೋದಿಲ್ಲ, ಉಳಿದಂಥವ್ರನ್ನ ಕೈ ಬಿಟ್ಟಿದ್ದಾರೆ. ಒಂದು ರೀತಿ ಆಯೋಗಕ್ಕೆ ಯಾರೋ ಇನ್ನೊಬ್ಬರು ಇದರ ನಿಯಂತ್ರಣವನ್ನು ಮಾಡ್ತಾ ಇಡೀ ಸಮೀಕ್ಷೆಯನ್ನು ಮಾಡುವಂಥ ಹುನ್ನಾರವನ್ನು ಇವತ್ತು ನಡೆಸ್ತಾ ಇರುವಂಥದ್ದು ಸರಿಯಲ್ಲ. ಆಯೋಗ ಸ್ವತಂತ್ರವಾಗಿ ಕೆಲಸವನ್ನು ಮಾಡಬೇಕು. ನನಗನ್ಸಿದ್ದು, ಕಾಂತರಾಜು ವರದಿಯನ್ನು ಸರ್ಕಾರ ತೆಗೆದುಕೊಂಡಿಲ್ಲ. ಆದರೆ ಇವರು ಹೇಳ್ತಾರೆ ಕಾಂತರಾಜು ಆಯೋಗದ ವರದಿಯಲ್ಲಿದ್ದಂಥ ಜಾತಿಗಳನ್ನು ತೆಗೆದುಕೊಂಡಿದ್ದೀವಿ ಅಂತೇಳಿ ಒಂದು ಗೊಂದಲದ ಹೇಳಿಕೆಯನ್ನು ಇವರು ಕೊಡ್ತಾರೆ. 1400 ಪಟ್ಟಿಯನ್ನು ಅಧಿಕೃತವಾಗಿ ಅವರೇ ಪ್ರಕಟ ಮಾಡಿದರು. ಈಗ ಅದರ ಔಚಿತ್ಯ ಏನಿಲ್ಲ ಅಂತ ಅವರೇ ಮತ್ತೊಂದು ಸರಿ ಹೇಳ್ತಾರೆ. ಒಟ್ಟಾರೆ ಒಂದು ಗೊಂದಲದ ವಾತಾವರಣವನ್ನು ಆಯೋಗವೇ ಸ್ವತಃ ಸೃಷ್ಟಿ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಈ ಸಮೀಕ್ಷೆ ಕರ್ನಾಟಕದ ಆಡಳಿತಕ್ಕೆ ಉಪಯೋಗ ಆಗಬೇಕು ಅಂತೇಳಿ ಈ ಸಮೀಕ್ಷೆ ಇರೋದು. ಆದರೆ ಇನ್ಯಾವುದೋ ರಾಜಕೀಯ ಉಪಯೋಗಕ್ಕೆ ಈ ಸಮೀಕ್ಷೆ ಬಳಕೆ ಆಗಬಾರ್ದು. ಆದರೆ ಇವತ್ತಿನ ಒಟ್ಟು ಸಮೀಕ್ಷೆಯ ವಾತಾವರಣವನ್ನು ನೋಡಿದರೆ ನೇರವಾಗಿ ಸಿದ್ದರಾಮಯ್ಯನವರ ರಾಜಕೀಯಕ್ಕೆ ಮಾತ್ರ ಇದು ಬಳಕೆ ಆಗ್ತಾ ಇದೆ. ಇದು ರಾಜ್ಯದ ಹಿತದೃಷ್ಟಿಯಿಂದ ಬಳಕೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ಲ. ಇವತ್ತು ನ್ಯಾಯಾಲಯದ ವಾದ ವಿವಾದವನ್ನು ನೋಡಿದ ನಂತರ ಸಂಜೆ ನಾನೊಂದು ತೀರ್ಪಿಗೆ ಬರ್ತೀವಿ ಅಂತ, ನಾನೊಂದು ಮೀಟಿಂಗನ್ನು ನಡೆಸಿ ತೀರ್ಮಾನಕ್ಕೆ ಬರ್ತೀವಿ ಅಂತೇಳಿ ಆಯೋಗದ ಅಧ್ಯಕ್ಷರು ಹೇಳಿದ್ದಾರೆ. ಆದರೆ ಆಯೋಗದ ಅಧ್ಯಕ್ಷರು ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಅವರು ಇನ್ಯಾರೋ ಇದನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ರಾಜ್ಯದ ಆಡಳಿತಕ್ಕೆ ಈ ಸಮೀಕ್ಷೆ ಬಳಕೆ ಆಗಬೇಕೇ ವಿನಃ ಸಿದ್ದರಾಮಯ್ಯನವರ ರಾಜಕೀಯಕ್ಕೆ ತಕ್ಕಂತೆ ಈ ಸಮೀಕ್ಷೆ ಬಳಕೆ ಆಗಬಾರ್ದು. ನನಗೆ ಪ್ರಬಲವಾಗಿ ಅನ್ನಿಸ್ತಾ ಇರೋದು, ಕಳೆದ 15 ದಿನಗಳ ಒಟ್ಟು ವಾತಾವರಣವನ್ನು ನೋಡಿದಾಗ ಕಾಂತರಾಜು ಆಯೋಗದಂತೆ ಈ ಆಯೋಗದ ವರದಿಯನ್ನು ಕೂಡ ನಿಷ್ಕ್ರಿಯಗೊಳಿಸುವಂಥ ಮತ್ತೊಂದು ವರದಿ ಅಷ್ಟೇ ಇದು. ಅವರು ರಾಜಕೀಯಕ್ಕೆ ಮಾತ್ರ ಬಳಸ್ಕೊಳ್ತಾ ಇದ್ದಾರೆ. ರಾಜ್ಯದ ಆಡಳಿತಕ್ಕೆ ಈ ಆಯೋಗದ ವರದಿಯನ್ನು ಬಳಸ್ಕೊಳ್ಳುವಂಥ ಯಾವುದೇ ಸನ್ನಿವೇಶಗಳು ಮುಂದಿನ ದಿನಗಳಲ್ಲಿ ಆಗೋದಿಲ್ಲ. ಮತ್ತೊಂದು ವರದಿಯನ್ನು ನಿರ್ಲಕ್ಷ್ಯ ಮಾಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಈ ವರದಿಯ ಮುಖಾಂತರ ಮಾಡಲಿಕ್ಕೆ ಹೊರಟಿದ್ದಾರೆ ಅಷ್ಟೇ. ಅಲ್ಲ, ಈಗಾಗಲೇ ನಾವು ಸ್ಪಷ್ಟ ಮಾಡಿದ್ದೇವೆ, ಈ 15 ಪಟ್ಟಿಯನ್ನು ಕೈ ಬಿಡಲಿಲ್ಲ ಅಂತಾದರೆ ಸುಲಲಿತವಾಗಿ ವರದಿ ನಡೀಲಿಕ್ಕೆ ಸಮೀಕ್ಷೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಜನರಲ್ಲಿ ಒಂದು ಆತಂಕ ಇದೆ, ಆಕ್ರೋಶ ಇದೆ. ಜನರ ಆಕ್ರೋಶ ಪ್ರತಿಭಟನೆಗೆ ಇಳಿಯೋದಕ್ಕಿಂತ ಮುಂಚೆ ಇದನ್ನು ಕೈ ಬಿಡಿ ಅಂತ ಹೇಳಿದ್ದೀವಿ. ಇದನ್ನು ಮೊಂಡುವಾದವನ್ನು ಇಟ್ಟುಕೊಂಡು ಇದೇ ರೀತಿ ಸಮೀಕ್ಷೆಯನ್ನು ಮಾಡಿದರೆ ಒಂದು ಸುಲಲಿತವಾದಂಥ ಸಮೀಕ್ಷೆ ಕರ್ನಾಟಕದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಭಟನೆಯ ನಡುವೆ, ಆಕ್ರೋಶದ ನಡುವೆ, ಧರಣಿಯ ನಡುವೆ ಪ್ರತಿಭಟನೆ ಆಗುತ್ತೆ. ಅದಕ್ಕೆ ಆಯೋಗ ಅವಕಾಶವನ್ನು ಮಾಡಿಕೊಡ್ಬಾರ್ದು ಅಂತ ನಾವು ಆಗ್ರಹ ಮಾಡ್ತೇವೆ. ಅವರದನ್ನು ಬಾಯಿ ಮಾತಲ್ಲಿ ಹೇಳಿದ್ದಾರೆ. ಯಾರೇ ಮತಾಂತರ ಆಗಿದ್ರೂ ಕೂಡ ನಂತರ ಅದನ್ನು ಕ್ರೋಢೀಕರಣ ಮಾಡಿ ಆ ಮೂಲ ಜಾತಿಯನ್ನೇ ಉಳಿಸ್ಕೊಳ್ತೀವಿ ಎನ್ನುವಂಥ ಒಂದು ಆತಂಕದ ಸಂಗತಿಯನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಇದು ಸರ್ಕಾರದ ನಿರ್ದೇಶನಂತೆ ಅವರು ಹೇಳ್ತಾ ಇದ್ದಾರೋ ಸ್ವತಃ ಅವ್ರು ಹೇಳ್ತಾ ಇದ್ದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಸ್ಪಷ್ಟ ಮಾಡಬೇಕು. ಅಂದರೆ ಯಾರು ಮತಾಂತರ ಆಗಿದ್ರೂ ಕೂಡ ಮೂಲ ಜಾತಿಯಲ್ಲೇ ಮೀಸಲಾತಿಯನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಪರೋಕ್ಷವಾದಂಥ ಸಂದೇಶವನ್ನು ಇವತ್ತು ಆಯೋಗದ ಅಧ್ಯಕ್ಷರು ಕೊಟ್ಟಿರುವಂಥದ್ದು ಇಡೀ ಮೀಸಲಾತಿಯನ್ನು ಏರುಪೇರು ಮಾಡುವಂಥ ಒಂದು ಹುನ್ನಾರವನ್ನು ಸರ್ಕಾರ ಮಾಡ್ತಾ ಇರುವಂಥದ್ದು ಸ್ಪಷ್ಟ ಇದೆ ಇವತ್ತು.